ಏನವ ನಾನು ಉಪ್ಪಿಟ್ಟು ಮಾಡಿದ್ರೆ ಮೆತ್ತಗೆ ಅದನ್ನ ಒಂದು ತಟ್ಟಗೆ ಮೊಸರು ಹಾಕೊಂಡು ತಿನ್ನಿ ಈಗ. ಅದಕ್ಕೆ ನೀನು ಬಂದೇ ಇಲ್ಲಲ್ಲ ಈ ಕಡೆ. ಅಲ್ವೇ ನೀವು 2 ದಿನ ಅಥವಾ ಯಾರು ಬಂದೇ ಇಲ್ಲಲ್ಲ ಮನೆ ಕಡೆ, ಅದಕ್ಕೆ ನಾನು ಬಂದಿವ ಯಾಕೆ ಏನು ಎತ್ತ ಅಂತೇಳಿ. ಶಿವಲಿಂಗ ಬರ್ತಿದ್ದ, ಅವನು ಬಂದಿಲ್ಲ. ಅದಕ್ಕೇನ ಅಣ್ಣಲ್ಲೋಗೇನ ಏನೋ ಬ್ಯಾಗ್ ತಗೊಂಡು ಬಸ್ ಹತ್ತಿ ಹೋನಂತ ಇವ್ರು ನೋಡಿದ್ರಂತೆ. ನೋಡಿ ನನಗೆ ಹೇಳಿದ್ರು ಬಿಡು. ನಾನು ಹಂಗಾರ ಏನೋ ಇರ್ಬೇಕು ಬಿಡ್ರಿ, ಶಿವಲಿಂಗ ಬಂದ್ರೆ ಕೇಳ್ತಾನೆ ಅಂದೆ. ಅವನು ಬಂದೇ ಇಲ್ಲಪ್ಪ, ಅದಕ್ಕೆ ಮನೆ ಕಡೆ ಇಲ್ಲೇ ಬಂದೆ. ಯಾಕೆ ಎಲ್ಲೋಗೇನ ಏನು ಎತ್ತ? ಅದು ಒಂದು ವ್ಯವಹಾರಂತೆ, ಹೊಲ ಮಾರಿಸೋದು ಸಲುವಾಗಿ ಏನೋ ವ್ಯವಹಾರ ಅಂತವ, ನನಗೂ ಗೊತ್ತಿಲ್ಲ. ಆ ವ್ಯವಹಾರ ಸಂಬಂಧ ಹೋಗ್ಯಾರ ಇವ್ರು. ಅದು ಏನದು ಬರೋಬ್ಬರಿ ಎಷ್ಟು ಲಾಭ ಐತಂತ ಅದ್ರೊಳಗೆ. ಅದಕ್ಕೆ ಅದ ರೊಕ್ಕ ಆದ್ರೆ ಎದಕ್ಕಾರ ಬರ್ತತ್ಲೆ ಹೋಗಿ ಬರ್ತಾನೆ ಅಂತೇಳಿ ಅತ್ತಾಗೇನ ಧರ್ಮಸ್ಥಳ ಕಡೆ ಅಂತೆ. ಅಲ್ಲಿ ಹೋಗ್ಯಾರ. ಬರೋದು ಯಾವಾಗಿನ್ನು? ಇವತ್ತು ಬರ್ತಾರೆ, ಇವತ್ತು ರಾತ್ರಿ ಬರ್ತಾರೆ ಇವತ್ತು. ಹೌದಾ, ಚಲೋ ಆತ್ ಬಿಡ. ಅದಂದೆ ನಾನಗರ ಎಲ್ಲಿ ಹೋದ್ನ ಏನು ಅಂತೇಳಿ. ಆದ್ರೂ ಇಲ್ಲಿದ್ದು ಅಲ್ಲಿ ಹಂಗೆ ವ್ಯವಹಾರ ಮಾಡಿದ್ನು ಏನು ಅಣ್ಣ ಒಂದು ತಿಳಿಯವಲ್ತು ಬಿಡು. ನಂಗೆ ಯಾಕೆ ಇದು ನಂಬಕ ಆಗೋಲ್ತತಿಯಮ್ಮ. ನೀವು ಭಾಳ ಬ್ಲ್ಯಾಂಕಾಗಿ ಎಲ್ಲ ನಂಬಿಬಿಡ್ತೀರಿ. ಇದು ಯಾಕೆ ನಂಗೆ ನಂಬಕ ಆಗೋಲ್ತು ನೋಡು. ಅಯ್ಯೋ, ಒಂದೇನೋ ಹೇಳಕ್ಕೆ ನಂದಾಗ ಬಿಡ್ಬೇಕಾಕತ್ತಿಪ್ಪ. ನಂಬಕ್ಕಾಗೋಲ್ತಂದ್ರೆ ಈಗ ಏನಂತ ಅನ್ಮನ್ಪಡ್ಲಪ್ಪ ನಾನಾರ. ಅವ್ರು ನನಗೆ ಯಾಕೆ ಸುಳ್ಳು ಹೇಳ್ಬೇಕಾರ? ಇಷ್ಟಕ್ಕೂ ಸುಳ್ಳು ಹೇಳಿ ಅವ್ರೇನು ಊರಿಗೆ ಹೋಗಿ ಎಲ್ಲಿ ಊರಾಗ ಏನು ಮಜಾ ಮಾಡ್ಬೇಕಾಗಿತ್ತಪ್ಪ, ಹೌದಿಲ್ಲ? ಹಂಗೆಲ್ಲ ಏನೂ ಇಲ್ಲ. ನನಗನ್ಸು ಮೆಟ್ಟಿಗೆ ಅದೇ ಹೊಲದ ವ್ಯವಹಾರನೇ ಮಾಡಕ್ಕೆ ಹೋಗಿರೋದವ್ರು, ಮತ್ತೆ ಅದಕ್ಕೂ ಅಲ್ಲ. ಶಿವಲಿಂಗ ಮನೆ ಕಡೆನೇ ಬಂದಿಲ್ಲಲ್ಲ? ಹಣ್ಣು ಇದ್ದಿಲ್ಲಲ್ಕ, ಅಲ್ಲೇ ಇನ್ನೂ ಬದ್ನಿಕಾಯಿ ಹರಿಸು ಇದು ಕೆಲಸ, ಅದನ್ನು ಮಾಡಿಸಿದೆ. ಫೋನ್ ಹಚ್ಚಿ ಹೇಳಿದ ಅಣ್ಣ. ಹೌದನ? ನಾ ಅದನ್ನಪ್ಪ ಏನ ಅಂತೇಳಿ. ಅದಾಗ ಶಿವಲಿಂಗ ಏನೋ ಕೇಳ್ಬೇಕಿತ್ತಪ್ಪ, ನನ್ನ ನೆನಪ ಹಾರಿ ನೋಡತ್ತಾಗ. ಏನೋ ಹೇಳ್ಬೇಕಿತ್ತು, ನೆನಪ ಹಾರಿ ನೋಡತ್ತಾಗ. ಅಕ್ಕ, ನಾನು ಅಣ್ಣ ಇಲ್ಲದಕ್ಕೆ ಏನೂ ಮಾತಾಡಿಲ್ಲ. ನೀವ ಹೇಳ್ರಿ ಅದಕ್ಕೆ ಮಗ. ಏನದು? ಏನಿಲ್ಲ ಅದಕ್ಕೆಮ್ಮ, ಶಿವಲಿಂಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನಂತೆ, ಅದನ್ನ ಹೇಳಿದ. ಏನ ಬೇರೆ ಮನೆ ಮಾಡ್ಕೊಂಡ? ಯಾಕೋ ಇಲ್ಲೇನಾಗೈತಿ ಬೇರೆ ಮನೆ ಮಾಡ್ಕೊಂಡು ಹೋಗಕ? ಓ, ಕೈಯಾಗ 4 ರೊಕ್ಕ ಆಡಕತ್ತಾವಲ್ಲ, ಅದಕ್ಕೆ ತೆರೆಯಾಗ ಆ ಥರ ಯೋಚನೆ ಬರ್ತಾವ. ಏನು ಮಾಡೋಕ್ಕಾಗಲ್ಲ. ನೋಡು ಶಾಂತ, ನಾನಂತರೂ ಯಾರಿಗೆ ಏನು ಬೇಡ ಅಂತ ಹೇಳೋದಿಲ್ಲ. ಹೊಕ್ಕನೆ ಅಂದ್ರೆ ಅವ್ರಿಷ್ಟ. ನಾ ಏನು ಹೋಗ್ರಿ ಅಂತಲೂ ಹೇಳೋದಿಲ್ಲ, ಬೇಡ ಅಂತಲೂ ಹೇಳಕ್ಕೆ ಹೋಗೋದಿಲ್ಲ. ಹೊಕ್ಕನೆ ಅಂತ ಒಂದು ಕಾಲು ಹೊರಗೆ ಇಟ್ಕೊಂಡು ಕೂತವ್ರಿಗೇನು ಬೇಡ ಅಂದ್ರೆ ಬಿಡ್ತಾರನ್ನ? ಹೋಗ್ಬೋದು, ಧಾರಾಳವಾಗಿ ಹೋಗ್ಬೋದು. ಅದೇನ ಹಂಗೆ ಮಾತಾಡ್ತಿ? ಅಲ್ಲ, ಹೊಂದ್ಕೊಂಡು ಹೋಗೋನ್ ಬಿಡು, ಬೇಡ ಅನ್ನೋದು ನಿನ್ನ ಬಾಯಾಗ ಬರುವಲ್ತಲ್ಲ. ಹೋಗ್ಬೋದು, ಧಾರಾಳವಾಗಿ ಹೋಗ್ಬೋದು. ಹೋಗೋದಕ್ಕೆ ಹಾಕತ್ತಿದ್ದೆ ಹೆಂಗೆ ನೀನು? ಇದೆ ಯಾರು ಏನು ಮಾಡಿದ್ರು ನನ್ನ ಮೇಲೆ ಬರೋದು ಅದು ಕಡೆಗೆ. ಅದಕ್ಕೆ ಈಗ ಯಾಕೆ ಮಾತಾಡಿದ್ರಿ? ನಿಮ್ಮ ಮಗ ಬಂದ ಮೇಲೆ ಮಾತಾಡ್ಬೇಕಿತ್ತಿಲ್ಲ. ಅಲ್ಲ, ನಾನೇನು ಹೋಗಂದೇನೇನು? ಏನಾಗೈತಿಲ್ಲ? ಅದು ನನಗೆ ಯಾಕೆ ಹೊಂಟಾರವ್ರು ಅಂತ ಗೊತ್ತು. ನನ್ನ ಮಗಗೆ ಹೊಸ ರೊಕ್ಕ ಕೊಡ್ರಿ, ಏನೋ ಬಿಸ್ನೆಸ್ ಮಾಡ್ತಾನೆ ಅನ್ನೆಲ್ಲ. ಇಲ್ಲೇ ಇದ್ರ ರೊಕ್ಕ ಪಕ್ಕ ಕೇಳ್ತಾರೆ ಇವರು. ಬೇಡ, ನಮ್ದು ನಾವು ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು ಅಂತೇಳಿ ಯೋಚನೆ. ಬೇಡ, ನಮ್ಗೇನು ಯಾರ್ದು 1 ರೂಪಾಯಿ ಬೇಡ. ನನ್ನ ಗಣ್ಣು ಇಂಥ ವ್ಯವಹಾರ ಮಾಡ್ಸಕತ್ತಾನ. ಕೈಯಾಗ ರೊಕ್ಕ ಬರಲಿ, ಬಂದ್ಮೇಲೆ ನನ್ನ ಮಗ ಸಣ್ಣದ ದೊಡ್ಡದ ಎಂಥದ ಒಂದು ದಂಧೆ ಹಚ್ಕೊಡೋದು ಗೊತ್ತೈತೆ ನನಗೆ. ಮಾಡ್ತೇನೆ. ನನ್ನ ಮಗನ ಇಷ್ಟು ದೊಡ್ಡವ ಮಾಡಿ ಓದಿಸಿ ಸಾಕಿ ಬೆಳೆಸಿ ದೊಡ್ಡವ ಮಾಡಿದೆ, ಆಕಿಗೆ ಒಂದು ದಂಧೆ ಹಚ್ಕೊಡಕ್ಕಾಗೋದಿಲ್ಲ ನನಗೆ, ಎಲ್ಲ ಗೊತ್ತೈತಿ. ನಿನ್ನ ಮಗ ಓದಿ ದೊಡ್ಡವಾಗಿ ಬೆಳೆದು ಇಷ್ಟ ಆಗಕ್ಕೆ ಇಲ್ಲಡ. ನಮ್ಮ ಶಿವಲಿಂಗನು ಮುಕ್ಕಳೆ ರೊಕ್ಕ ಕೊಟ್ಟಾನ, ನೆನಪಿರ್ಲಿ ಅದು. ಹಂಗೆ ನೋಡಕ್ಕೆ ಹೋದ್ರೆ ಲೆಕ್ಕ ಹಚ್ಚಿದ್ರೆ ಅದು ಎಷ್ಟು ರೊಕ್ಕ ಹೊಳ್ಕೊಡ್ಬೇಕ ಏನೋ ನೀವು? ಕೊಡ್ತೇನೆ. ನಾನು ಯಾರ್ದು 1 ರೂಪಾಯಿ ಇಟ್ಕೊಳ್ಳೋದಿಲ್ಲ. ದುಡಿಲ್ಲ ನನ್ನ ಮಗ. ರೂಪಾಯಿ ಲೆಕ್ಕ ಹಚ್ಚಿ ವಾಪಸ್ ಕೊಡ್ತೇನೆ. ಅದಕ್ಕೆ ನಾನು ಏನಾರು ರೊಕ್ಕ ಕೇಳಿದ್ನೆ ನಿಮ್ಮನ್ನ, ಯಾಕೆ ಹಂಗೆ ಮಾತಾಡ್ತೀರಿ? ನೀ ಕೇಳಂಗಿರ್ಬೋದಪ್ಪ, ನಿನ್ನ ಹೆಂಡ್ತಿ ಕೇಳ್ಬೋದು. ಈಗ ನೀವು ಅತ್ತಿಯರು ಕೇಳಕತ್ತಿಲ್ಲ, ಹಂಗೆ ನಿನ್ನ ಹೆಂಡ್ತಿ ಕೇಳ್ಬೋದು ನಾಳೆ. ಅದಕ್ಕೆ ಯಾಕೆ ಬೇಕಪ್ಪ ಇನ್ನೊಬ್ರು ಋಣದಾಗಿರೋದು? ನಮ್ಮ ಕೈಲಾತ ಮಾಡ್ಕೋಬೇಕು, ಇಲ್ಲ ದುಡ್ಡು ವಾಪಸ್ ಕೊಡ್ಬೇಕು. ನನ್ನ ಗಂಡು ಬರಲಿ, ಹತ್ತತ್ರ 3 ಲಕ್ಷ ರೂಪಾಯಿ ಲಾಭ ಆಕತಿ ಅಂತ ಹೇಳೋಗ್ಯಾರ. ಬರ್ಲಿಗ ಏನು? ಬಂದ್ರಂದ್ರೆ ಮೊದ್ಲು ಆ ರೊಕ್ಕ ತೆಗೆದು ನಿಮಗೆ ಕೊಡ್ತೇನೆ ರೀ. ಬಂದ ಬಿಟ್ರಿ ನೆಂದವ್ರು ಮಂದಾಗ. ನಾನು ಯಾಕೆ ನಿನ್ನೆ ಬರ್ಬೇಕಾದವ್ರು ಬರಲಿಲ್ಲಲ್ಲ ಅಂತ ಅನ್ಕೊಂಡೆ. ಇಷ್ಟೊತ್ತಿನಾಗ ಈಗ ಬರಾಕತ್ತೀರಿ, ಏಕೆ ಲೇಟ್ ಆತಲ್ಲ? ಏನ ಹಿಂಗೆ ಧರ್ಮಸ್ಥಳ ಕಡೆ ಹೋಗಿ ಅಂತ ಅಂದ್ಲಪ್ಪ ಅತಿಯಮ್ಮ. ಒಂದು ಹೊಲದ ವ್ಯವಹಾರ ಇತ್ತವ, ಅದಕ್ಕೆ ಹೋಗಿದ್ದೆ. ಅದನ್ನೇ ಮುಗಿಸ್ಕೊಂಡು ಈಗ ಬಂದು ನೋಡು, ಬರೋದ ಲೇಟ್ ಆಗ್ಬಿಡುತ್ತೆ. ನೀವು ಬಂದಿದ್ದು ಒಂದು ರೀತಿ ಒಳ್ಳೇದಾತ. ನೀವಿಲ್ಲ ಅಂತೇಳಿ ಇಲ್ಲಿ ಭಾಳ ಮಾತಾಗತ್ತಿದ್ವು. ನಿಮ್ಮ ತಮ್ಮ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರಂತ, ಹೆಂಡತಿ ಕರ್ಕೊಂಡು. ಅದನ್ನ ಹೇಳತ್ತಿದ್ದ. ಶಪ್ಪ ಬಿಸಿಲು. ಯಾಕಪ್ಪ ಶಿವಲಿಂಗ? ಬೇರೆ ಮನೆ ಮಾಡ್ಕೊಂಡು ಹೋಗ್ತೇನೆ ಅಂದಂತ? ಹ್ಞೂ ಅಣ್ಣ ಅಂದೆ. ಆದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಕಾರಣ ನಿಂಗೆ ಗೊತ್ತಲ್ಲಪ್ಪ. ಮನ್ಯಾಗ ಕಚ್ಚಾಡ್ಕೊಂತ ಹೊಡೆದಾಡ್ಕೊಂತ ಜಗಳ ಮಾಡ್ಕೊಂತ ಇರೋದ್ಕಿಂತ ಸುಮ್ಮನೆ ಬ್ಯಾರೆ ಹೋದ್ರೆ ನಿಮಗೂ ಪ್ರೀತಿ ಇರ್ತೈತಿ, ನಮಗೂ ಪ್ರೀತಿ ಇರ್ತೈತಿ. ಹಬ್ಬ ಹುಣ್ಣಿಮೆ ಕೂಡೇ ಮಾಡೋಣ, ಏನಂತೀಯಣ್ಣ? ಆದರೆ ಇರೋದು ಮಾತ್ರ ಆರಾಮಾಗಿ ಸಪ್ರೇಟಾಗಿ ನಿಮ್ಮ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವಿರೋನು. ಒಬ್ರು ಕಷ್ಟ ಅಂದ್ರೆ ಇನ್ನೊಬ್ರು ಆಸರಾಗುನು. ಏನಣ್ಣ, ನಾನು ನೀನು ಯಾವಾಗಿದ್ರು ಚಲೋನ ಅದೇವಲ್ಲ, ಅದು ನಿಂಗೆ ಗೊತ್ತೈತಿ. ಆದರೆ ಇಲ್ಲೇ ಇದ್ದೀಗ ನಾಳೆ ಒಂದು ದೊಡ್ಡ ಜಗಳಾಗಿ ಬೇರೆ ಆಗೋದಕ್ಕಿಂತ ಹಿಂಗೆ ಬೇರೆ ಆಗಿಬಿಡೋದು ಒಳ್ಳೇದು ಅಂತೇನೆ ನಾನು. ಬೇಕಾದ್ರೆ ಹೊಲದಾಗ ಮನೆ ಕಟ್ಟಿಸ್ಕೊತೀನಪ್ಪ. ಹೊಲದಾಗ ನಂಗೇನು ಬೇಜಾರಿಲ್ಲಣ್ಣ. ನೀ ಹೆಂಗಂತಿ ಹಂಗೆ. ನಾ ಹೊಲದಾಗ ಕಟ್ಟಿಸ್ಕೊಂಡಿರಂದ್ರೆ ನಾ ಹೊಲದಾಗ ಕಟ್ಟಿಸ್ಕೊಂಡಿರ್ತೇನೆ. ಈ ಮನೆ ಒಳಗೆ ನನಗೇನು ಆಸ್ತಿ ಅಡುವು ಏನು ಬ್ಯಾಡ ತಗೋ, ನೀನೇ ಇಟ್ಕೊಳ್ಳೋಣ.
ಏನು ಪಾಲು ಬೇಡ ಏನು ಬೇಡ, ಹೊಲ ನಂದು ನನಗೆ ಕೊಟ್ಟಿರೇ, ಉಳ್ದಿದ್ದು ಏನು ಬೇಡ ನನಗೆ, ಇದನ್ನು ನೀವೇ ಇಟ್ಕೋರಿ. ನನಗೆ ಏನು ನಾ ಅಲ್ಲಿ ಮನೆ ಕಟ್ಕೊಂಡಿರ್ತೇನೆ ಅಣ್ಣ. ಅಲ್ಲ ಈ ಮನೆ ಪಾಲ್ ಬೇಡ ಅಂತಂದ್ರೆ ಅದು ಹೆಂಗದ? ಪಾಲಾರ ಹೆಂಗೆ ಕೊಡಕತ್ತೈತಿ ಈ ಮನೆ ಒಳಗೆ? ಅಂದ್ರೆ ಏನು ನಿಮ್ಮ ಕೊನೆಗೆ ಅಡುಗೆ ಮಾಡ್ಕೊತೀರೇನು 2 ಹೊಲಿ ಉಡ್ಬೇಕಂದ್ರೆ? ಅದಕ್ಕೆ ಅಮ್ಮ ನೀವು ನಿಮ್ಮ ಪಾಡಿಗೆ ಆರಾಮಾಗಿರ್ರಿ, ನಾವ ಅಲ್ಲಿ ಹೋಗ್ತೀವಿ. ಹೊಲ್ದಾಗ ಇರ್ತೀವಪ್ಪ, ಏನು ತೊಂದರೆ ಇಲ್ಲ. ಆಯ್ತಪ್ಪ ಆಯ್ತು. ಆಮೇಲೆ ಊರನವರು ಅಣ್ಣ ನೋಡು ತಮ್ಮನ ಹೊರಗೆ ಹಾಕಿದ ಏನು ಕೊಡ್ಲಂಗ ಅಂತಂದ್ರೆ ನಮಗೆ ಸಂಬಂಧ ಇಲ್ಲ. ಮತ್ತೆ ಈಗ ಹೇಳೇನ ಅಷ್ಟೇ, ನೀವೇ ಇರ್ತೇನೆ ಅಂತ ಹೇಳಕತ್ತೀರಲ್ಲೇ. ಆಮೇಲೆ ಇನ್ನೊಂದು ರೀ, ರೊಕ್ಕ ಬಂದೈತಲ್ಲ ಅದ್ರಾಗ ಏಟ್ರಾಟ್ ರೊಕ್ಕ ಅವ್ರದವ್ರಿಗೆ ಕೊಡ್ರಿ ಸದ್ಯಕ್ಕೆ. ಏನು ನನ್ನ ಮಗ ದುಡಿಲಿ ಕಟ್ಟತ್ತೋ ಅವ್ನಿಗೆ ದಂಧೆ ಹಚ್ಚಿ ಕೊಡ್ಲಿ ಕಟ್ಟತ್ತೋ, ಮೊದ್ಲು ಅವ್ರ ರೊಕ್ಕ ಅವ್ರಿಗೆ ಕೊಡ್ರಿ. ಯಾರ ರೊಕ್ಕನೂ ಬೇಡಣ್ಣ, ಅದಕ್ಕೆ ಸುಮ್ಮನೆ ಬಾಯ್ ಮಾಡಕತ್ತಾರ. ನಾವೇನು 1 ರೂಪಾಯಿ ವಾಪಸ್ ಕೇಳಿಲ್ಲ. ಕೇಳ್ಯಾರಪ್ಪ, ಯಾಕೆ ಕೇಳಿಲ್ಲ? ಕೇಳ್ಯಾರ. ಇಲ್ಲ ನಾವೇನು ಕಷ್ಟಪಟ್ಟು ಓದ್ಸಕ್ಕೆ ರೊಕ್ಕ ಕೊಟ್ಟಿಲ್ಲನು ನಿಮ್ಮ ಮಗ ಓದಾಕ ಅಂತೇಳಿ ಮಾತು ಬಂದತಿ, ಅದಕ್ಕೆ ಕೇಳ್ಯಾರ. ಮತ್ತು ಗಟ್ಟಿಗಚ್ಚಿ ಕೊಟ್ಟೆ ಬಿಡಿ ಈಗ ಅಂತೇಳಿ ಮರ್ಯಾದೆ ತೆಗಿಯೋಕ್ಕಿಂತ ಮುಂಚೆ ನಾವು ಕೊಡೋದು ಒಳ್ಳೇದು. ಹೌದಣ್ಣ ಶಿವಲಿಂಗ, ನಿನಗೂ ಮಗ ಇದ್ದಂಗೆ ನಾವು ಅವತ್ತು ರೊಕ್ಕ ಕೊಡೋತ್ನಾಗ ಅಂದು ಅಣ್ಣ ಅವನು ನನ್ನ ಮಗ ಇದ್ದಂಗೆ ತಗೋ ಏನಾಗೋದಿಲ್ಲ ಅಂತ ಕೊಟ್ಟೇ ಇಲ್ಲ ನೀನು. ಈಗ ನಿಂತಿರ್ಕಿಲ್ಲ ರೊಕ್ಕ ಕೇಳಿದ್ರೆ ಎಲ್ಲಿಂದ ಕೊಡೋದು? ಅಯ್ಯೋ ಅಣ್ಣ, 1 ರೂಪಾಯಿ ಯಾರು ವಾಪಸ್ ಕೇಳಿಲ್ಲ. ಅದಕ್ಕೆ ಮಂಗೆ ಬಾಯ್ ಮಾಡಕತ್ತಾರ. ಅದಕ್ಕೆ ಯಾಕೆ ಒಂದು ಕೆಡು ಹೇಳಿ ಚಡ ಹಚ್ಚಿ ಜಗಳ ಹಚ್ಚಕತ್ತೀರಿ ಅಣ್ಣ ತಮ್ಮನ ನಡಕ? 1 ರೂಪಾಯಿ ಯಾರು ಕೇಳಿಲ್ಲ ಅಣ್ಣ, ಇವನು ಕೇಳಿಲ್ಲ, ನಾವಂತರೂ ಮಾತಾಡಿಲ್ ಬಿಡು. ಅವನ ಅಂದಕ್ಕೆ ಅಂದ್ರೆ ಅದಕ್ಕೆ ಬಾಯ್ ಮಾಡಿದ್ಲು ಎದ ವಿಚಾರಕ್ಕೆ. ಅದಕ್ಕೆ ಯಾಕವಾ ಅವೇನು ಮಾಡಿಲ್ಲನು ಕೊಟ್ಟಿಲ್ಲನು ಅಂತ ಅಂದಿದ್ದಷ್ಟೇ. ಕೊಡುವಂತ ರೊಕ್ಕ ಅವನು ಕೇಳಿಲ್ಲ, ಇವ ಅಂತೂ ಮಾತಾಡಿಲ್ ಬಿಡು ಅದ್ರ ಬಗ್ಗೆ. ಇನ್ನು ಅವ್ನು ಏಂತಂತೂ ಉಸಾಬ್ರಿನ ತೆಗೆದಿಲ್ಲ. ಅದಕ್ಕೆ ಸುಮ್ಮನೆ ತಾವ ಒಂದಕ್ಕೆ ಎರಡು ಕಲ್ಪನೆ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಹೇಳಕತ್ತಾರ. ನೋಡ್ವಾ ಶಾಂತವ, ನೀನು ಎಟ್ಟಾದ್ರೂ ಮನಿ ಮಗಳು, ಏನು ಬಂದು ಹೋಗೋಕೆ ಚಂದಾಗಿ ಇಟ್ಕೋ. ಒಬ್ಬರಿಗೆ ನೀನು ಇದಾಗಿ ನಿಂದಿರಬಾರ್ದು. ಏನು ತಮ್ಮನ ಮ್ಯಾಗ ಸ್ವಲ್ಪ ಜೀವದಿ ಅಂತ ನಮಗೂ ಗೊತ್ತೈತಿ. ಏನು ತಮ್ಮನ ಪರಾನ ನಿಂತಂದ್ರೆ ಇಲ್ಲಿ ನಾವು ಅಭಿಪ್ರಾಯ ಆಗ್ಬೇಕತ್. ಮತ್ತೆ ನಾನು ಯಾಕೆ ಸುಳ್ಳೊಂದು ಸೊಟ್ಟೊಂದು ಹೇಳಕ್ ಹೋಗ್ಲಿ, ಇದ್ದಿದ್ದಂಗೆ ಹೇಳಿದ್ದು. ಏನ್ರಿ ಎಷ್ಟು ಬಂತು ಲಾಭ? ಲಾಭ ಅದು ಇಲ್ಲ, ಹೊಲ ತಗೊಳ್ಳಿಲ್ಲ ಅವರು. ಏನು ಹೊಲ ತಗೊಳ್ಳಿಲ್ಲ? ಮತ್ತೆ ಹೊಲ ತಗೊಂತಾರೆ ಅಂತಲ್ಲ ನೀವು ಹೋಗಿದ್ದೆ? 2 ದಿನ ಏನು ಉದ್ದುರಿದ್ರಿ ಅಲ್ಲಿ? 2 ದಿನ ಏನ್ರಿ ಮಾಡಿದ್ರಿ ಅಲ್ಲೇ? ಬಾಯಿ ಮಾಡಬೇಡ ಮರೆ ಆತಾಗ. ಅದು ಹೊಲ ತಗೊಳ್ಳಿಲ್ಲ ನಾನು. ಅವ್ರು ತಗೋತಾರ ಅಂತ ಭಾಳ ಇದು ಮಾಡಿದೆ, ತಗೊಳ್ಳಿಲ್ಲ. ಏನು ಮಾಡಲಿ? ಅಯ್ಯೋ ಅಯ್ಯೋ ದೇವ್ರೆ, ಹೊಲ ತಗೊಳ್ಳಾರ್ದನೆ 2 ದಿನ ಅದಿರಲ್ಲಿ. ತಗೊಂಡಿದ್ರಿ ಎಷ್ಟು ದಿನ ಇರ್ತಿದ್ರೆ? ನಾನು ಹಂಗಾರೆ ನನ್ನ ಗಂಡು ಬರ್ತಾನ ಒಂದಿಷ್ಟು ರೊಕ್ಕ ಲಾಭ ಮಾಡ್ಕೊಂಬರ್ತಾರ ಅಂತ ಏನೇನೇನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳಾತ. ಖಾಲಿ ಪೀಲಿ ಅಲ್ಲಿ ಮಠ ಹೋಗಿ ರೊಕ್ಕ ಇಸ್ಕೊಂಡು ಹೋದ್ರಲ್ಲ 5,000 ರೂಪಾಯಿ. ನಂದು ಅದೇನಾತ? ಅದು ಖರ್ಚಾತು 5,000 ರೂಪಾಯಿ. ನಾನೀಗ ನಿಂಗೆ ಹೊಲದ ಪೀಕಿನ ರೊಕ್ಕ ಬರ್ತಲ್ಲ ತೆಗ್ದಿಂದ, ಅದು ನಾನು ನಿಂಗೆ ಕೊಡ್ತೇನೆ ಅಂತ. ಒಂದು ಸ್ವಲ್ಪ ದಿನ ತಡಿ ಕೊಡ್ತೇನೆ. ಈಗ ಖರ್ಚಾತು ಎಲ್ಲ ರೊಕ್ಕ. ಕರೆ ಹೇಳ್ರಿ, ಎದಕ್ಕೆ ಹೋಗಿದ್ರಿ? ಅಲ್ಲ ಹೊಲ ತಗೊಂಡಿಲ್ಲ ಅಂತೀರಿ, 5,000 ರೂಪಾಯಿ ನೀವು ಒಬ್ರ ಹಾಳು ಮಾಡಿರಿ. ಎದಕ್ಕೆ ಖರ್ಚು ಮಾಡಿದ್ರಿ? ಏನು ಮಾಡಿದ್ರಿ? ಅದು ಖರ್ಚು ಅಂದ್ರೆ ಖರ್ಚಾಗಲಿಲ್ಲ, ಕಳ್ತನ ಆತ್ಲೆಪ್ಪ. ಹಿಂದಿನ ಕಿಶದಾಗ ಇಟ್ಕೊಂಡಿದ್ದೆ ಇಲ್ಲಿ ಹಿಂಗೆ ಪೈಜಾಮ್ದಾಗ. ಯಾರು ಅಲ್ಲಿ ಮತ್ತು ಅಲ್ಲೇ ಹೋಗೀನಿ, ಗುಡಿಗೆ ಒಂಚೂರು ಹೋಗೋಣ ಅಂತ ಹೋದೆ. ಅದಾದಮೇಲೆ ಗದ್ದಲ್ಲ ನಿಂತಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ. ಯಾರು ಕೈಯಾಗ ತಗೊಂಡ್ರು ಎಲ್ಲಿ ಹೋತನ್ನೋದೇ ಗೊತ್ತಾಗಲಿಲ್ಲ. ರೊಕ್ಕ ಆಮೇಲೆ ನೋಡ್ತೀವಿ ರೂಮ್ ಕಡೆ ಹೋಗಿ ರೊಕ್ಕನೇ ಇಲ್ಲ. ಏನು ಮಾಡ್ತೀವಿ? ಭಾಳ ಬೇಜಾರಾತು. ಅಯ್ಯೋ ಇದೇನಪ್ಪ ಇಲ್ಲಿ ಮುಟ ಬಂದು 5,000 ರೂಪಾಯಿ ಹೋತಲ್ಲ, ಹೊಲದ ವ್ಯವಹಾರನೂ ಆಗಲಿಲ್ಲ ಅಂತ ಭಾಳ ಬೇಜಾರಾತು. ನೋಡ್ದೇನೆ ಶಾಂತವ, ಎಂತ ನಿಮ್ಮ ಅಣ್ಣನ ಕಟ್ಕೊಂಡು ಏಗತಾ ಅದೇನು ನಾನು ಅಂತೇಳಿ. ಯವ್ವ ಇಂಥ ಹುಂಬು ಶೇನಿನ ಎಲ್ಲಿ ನೋಡಿಲ್ಲವ ಯವ್ವ ಆತಾಗ. ನನ್ನ ಜಲಮಾನ ಬೇಜಾರಾಗೈತಿ. ದುಡ್ದಿದ್ ರೊಕ್ಕ ಎಲ್ಲಿ ಹೋಗತ್ತೆ ಅನ್ನೋದು ಲೆಕ್ಕಿಲ್ಲ, ಕೊಟ್ಟಿದ್ ರೊಕ್ಕನೂ ಅಲ್ಲಿ ಖರ್ಚು ಮಾಡ್ಕೊಂಡು ಕಳ್ಕೊಂಬಂದೇನಿ ಅಂತ ಹೇಳ್ತಾರೆ. ಇಂಥವ್ರನ್ನ ಕಟ್ಕೊಂಡು ಏಗೂ ಬಾಳೆ ಆಗೈತಿ. ಏನು ಮಾಡಲಿ? ಮತ್ತೆ ಮೈದ್ನನ ಕಡೆನೂ ರೊಕ್ಕ ಕೇಳಬೇಕು, ಎಲ್ಲರ ಕಡೆನೂ ರೊಕ್ಕ ಕೇಳೋ ಬಾಳೆ ಆಗೈತೆ ನಂದು. ಗಂಡ ನೆಟ್ಟಿಗಿದ್ದಿದ್ರೆ, ಗಂಡ ದುಡ್ದು ಈಡಾಗಿ ರೊಕ್ಕ ಕೈಯಾಗ ಕೊಟ್ಟಿದ್ರೆ ನಾನು ಯಾಕೆ ಇನ್ನೊಬ್ರನ್ನ ಬಿಕ್ಕಿ ಬೇಡ್ತಿದ್ದೆ? ನಾನು ಎಲ್ಲ ನನ್ನ ಹಣೆ ಬಾರ. ಎಲ್ಲ ಜೀವನದಾಗ ಎಷ್ಟು ಚಲೋ ಇರ್ತಾರೆ, ಬಂಗಾರ ಬೆಳ್ಳಿ ಮಾಡ್ಸಕ್ಕೊಂತಾರೆ. ನಮ್ಮ ಹಣೆ ಬಾರಕ್ಕೆ ಇದ್ದಿದ್ದನ್ನ ಕಾಕೊಳ್ಳೋದು ವಜ್ಜಾಗೈತಿ. ಮಗನಾರ ನೆಟ್ಗದಾನ, ಮಗನೂ ಫೇಲ್ ಆಗಿ ಬಂದು ಕುಂತಾನ. ಅವನು ಉಲ್ಟಾ ನಮ್ಮನ್ನ ರೊಕ್ಕ ಕೇಳಕತ್ತಾನ, ದಂಧೆ ಮಾಡ್ತಾನೆ ರೊಕ್ಕ ಕೊಡ್ರಿ ಅಂತೇಳಿ. ಇಟ್ಟು ದಿನ ಕಾಲೇಜಿಗೆ ಮಣ್ಣು ಹೊತ್ತಿದ್ದಾತು, ಅದಕ್ಕೆ ಮುಕೊಳ್ಳಿ ರೊಕ್ಕ ಸುರುವಿದ್ದಾತು. ಈಗ ಇದು ಬೇರೆ ಮತ್ತೆ. ಯವ್ವ ದೇವ್ರೆ, ನಾನು ಎಲ್ಲಾರು ಕಣ್ಣು ಕಾಣ್ಲಾರ್ದ ಹೋಗ್ಕೇನ ತಗ. ಬೇಡ ಈ ಮನಿನೇ ಬೇಡ ನನಗೆ. ತಡ್ಲಿ ಎಲ್ಲಿ ಹೋದ್ಲು ನೋಡ್ಲಾ? ಎಲ್ಲೋಕ್ಕಳ ಇಲ್ಲೇ ಹಿತ್ಲಾಗ ಹೋಗಿ ನಿಂದಿರ್ತಾಳ, ಇಲ್ಲ ಮುಂಚೆ ಬಾಗಲ ಕುಂದಿರ್ತಾಳ, ಇಲ್ಲ ಇಲ್ಲೇ ಗುಡಿಗೆ ಹೋಗಿ ಬರ್ತಾಳ. ಎಲ್ಲೋ ಕಳಾಕಿ ಎಲ್ಲ ನನ್ನ ಹಣೆ ಬರ. ಎಂತ ಬೇಜವಾಬ್ದಾರಿ ಬಾಡೆ ಇದೆಯಾ ನೀನು? ಊರ್ ಹೊಲ ಕಟ್ಟಬಾಡೆ ಅಲ್ಲ ಜೋಕ್ ಮಾರ. ನಿನಗೆ ರೊಕ್ಕ ಇಟ್ಕೊಂಡು ದರು ಇರ್ತತೆ ಇಲ್ಲ ನಿನಗೆ? ಅದು ಹೆಂಗ್ಲ ಕಳ್ತನ ಮಾಡ್ಕೊಂಡು ನೀ ರೊಕ್ಕನ? ಅದು ಹೆಂಗೆ ಕಳ್ವಕತಿ? ಕಿಸೆದಾಗ ಯಾವನಾರ ಬಕ್ಕಣದಾಗ ಕೈ ಹಾಕಿದ್ ಗೊತ್ತಾಗೋದಲ್ಲ ನಿನಗೆ? ಕೋಳಿ ಕುಂಟ್ಲೇನಂತಾನ ಏನು? ಮತ್ತೆ ನನ್ನ ಬಾಯಿಗೆ ಬೇರೆ ಬರ್ತತಿ. ಏನು ಮಾಡ್ಕೊತ ನಿಂತಿದ್ದಿ? ರೊಕ್ಕ ತಗೊಂಡು ಹೋಗೋ ಮಟ್ಟ ಗೊತ್ತಾಗಿಲ್ಲ ಅಂತೀಯಲ್ಲ ನೀನು. ಖಂಡಾಬಿಟ್ಟಿ ರೊಕ್ಕ ನೋಡಿ 5,000 ರೂಪಾಯಿ ಮತ್ತೆ ಅಕ್ಕಿದ ತೊಗೊಂಡೋಗಿ ಖರ್ಚು ಮಾಡಿ ಅಂತ ಹೇಳ್ತಿ. ಸಿಟ್ಟು ಬರೋದಿಲ್ಲನ ಮತ್ತೆ? ನಿನ್ನ ಮಗನೂ ಹಂಗೆ ಮಾಡ್ತಾನೆ, ಅದಕ್ಕೆ ಎಲ್ಲ ಕುಡ್ಸ್ಯಾರ ರೋಷ್ ಹೊತ್ತಕ್ಕಿಗೆ. ಏನಪ್ಪ ಅಂತ ನಾನು ತಗ ಖರೇನ ದುಡ್ದಿದ್ ರೊಕ್ಕ ಅದು ಏನು ಖರ್ಚು ಮಾಡತ್ತೀಯ, ಎದಕ್ಕೆ ಮಾಡತ್ತೀಯ ದೇವ್ರಿಗೆ ಗೊತ್ತಾಗ. ಏವಾ ನಾ ಒಂದಿಟ್ಟು ಮನೆ ಕಡೆ ಹೋಗ್ಕನಿವ, ನನಗೆ ಕೆಟ್ಟ ಬೇಸರ ಆಗ್ಬಿಟ್ಟತಿ. ನೋಡ್ದೇನಪ್ಪ, ನೀ ಬೇರೆ ಹೋಗ್ಕೆ ಅನ್ನೋದಕ್ಕೆ ನಿಮ್ಮ ಮತ್ತಿಗೆ ಬೇಜಾರಾಗೈತೆ. ಅದಕ್ಕೆ ಎಲ್ಲ ಕುಡ್ಸಿ ಒದ್ರಾಡಿ ಹೇಳಕ್ಕೆ ಶಿವಲಿಂಗ ಬ್ಯಾರಿಗಿರು ಹೋಗ್ಬೇಡ. ಮನಿ ಏನು
ಎಷ್ಟಾದರೂ ಅಣ್ಣ ತಮ್ಮ ನಾವು ಕೂಡಿರೋಣ. ಮನೆ ಬೇರೆ ಮಾಡೋದು ನನಗೆ ಯಾಕೆ ಇಷ್ಟ ಇಲ್ಲ ನೋಡಪ್ಪ. ಅಣ್ಣ ನೀ ಬ್ಯಾಡ ಅಂತಿಪ್ಪ, ಆದ್ರೆ ಈಕಿನೂ ಯಾಕೆ ಗೌರಿನೂ ಬೇರೆ ಹೋಗುನು ಅನ್ನತ್ತಾಳ, ಮತ್ತು ನನಗೂ ಯಾಕೆ ಕಿರಿಕಿರಿ ಅನ್ಸಕತ್ತೈತೆ ಬಿಡ ಅಣ್ಣ. ಅದಕ್ಕೆ ಏನು ನಾವೇನು ದೂರ ಎಲ್ಲಿ ಹೋಗೋದಿಲ್ಲ ತಗೋ ಅಣ್ಣ, ಇಲ್ಲೇ ಹೊಲ್ದಾಗ ಅಲ್ಲ ಮನೆ ಕಟ್ಕೋತೀವಿ, ಅವ್ನು ನಮ್ಮ ಕಡೆನೇ ಇಟ್ಕೊತೀವಿ ತಗೋ. ಯಾಕಲೆ ನನಗೆ ಅವ್ನು ನೋಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಮಾಡಿ ಏನು ನೀನು? ಅದಕ್ಕೆ ನಿನಗಿರಿಲ್ಲ ಅಂತ ಅಂದೇನು ನಾನು? ನನಗೇನು ಅಣ್ಣ ತಮ್ಮ ಕೂಡಿರೋಣ ಅಂತ ಅಷ್ಟೇ, ಮತ್ತೇನಿಲ್ಲ. ಬ್ಯಾರ್ಗಿರಿ ಆಗೋದು ಬೇಡ, ಸುಮ್ಮನಿರು ನೀನು. ಗೌರವ ಬೇಡವಾ, ಹಂಗೆ ಯಾಕೆ ಬೇರೆ ಆಗ್ಬೇಕಂತ ವಿಚಾರ ಮಾಡಕತ್ತೀನಿ ನೀನು? ರೊಕ್ಕ ಕೇಳಿದ್ದಕ್ಕನ ಆಯ್ತು ನಾ ತಿಳಿಸಿ ಹೇಳ್ತೇನಂತ, ಹಂಗೆಲ್ಲ ಈಗ ರೊಕ್ಕದ ವಿಚಾರ ಎಬ್ಸ್ಬೇಡ ಅಂತ ಹೇಳ್ತೇನಂತ. ಏನು ಬೇಜಾರಾಗಬೇಡ, ಈಗ ಬೇರೆ ಆಗೋದೆಲ್ಲ ತಲೆ ತೆಗಿಬೇಡ್ರಿ. ಊರಾಗ ಆಡ್ಕೊಂಡು ನಗ್ತಾರ ಮಂದಿ. ಏನು ನಾವು ಯಾವಾಗೂ ರಾಮ್ ಲಕ್ಷ್ಮಣರಂಗೆ ಭಾಳ ಬದುಕಿದಿರದೀವಿ. ಅದು ಅಲ್ಲದೆ ಅವಾಗ ಈಗ ಬೇರೆ ಹೋದ್ವಿ ಅಂದ್ರೆ ಮನ್ಸಿಗೆ ನೋವು ಮಾಡ್ಕೊಂತಾಳಕ್ಕೆ. ಅದಕ್ಕೆ ನಮ್ಗೆ ಬೇರೆ ಹೋಗಕ್ಕೆ ಇಷ್ಟ ಇಲ್ಲ. ನಾವೂ ಮನಸ್ಸಿಲ್ಲ, ಈಗ ಸುಮ್ಮನೆ ಕುಂತಾಳ ಅಷ್ಟ ಆಕಿ. ಅದಕ್ಕೆ ನಮ್ಮವು ಬದುಕಿರೋ ಥರ ಇರುತ್ತಾನ, ನಾವು ಕೂಡಿರೋಣ. ಬೇರೆ ಆಗೋದು ಬೇಡವಾ ಗೌರವ? ಏನು? ಹಾಂ ಆಯ್ತು ರೀ ಮಾವರ. ಶಪ್ಪ ದೇವ್ರೆ, ಏನು ಬಿಸಿಲು ಅಂದ್ರೆ ಬಿಸಿಲು. ಯವ್ವ ಒಂದು ಕಡೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋತ್ ನೋಡತ್ತಾಗ. ಇದು ನೀರು ಕೊಡ್ಬೇಯ? ತಗೋಲ್ಲ ನೀರು. ಏನ್ರಿ ಹೊಲ ಎಂದ ಖರೀದಿ ಹಾಕಿಸ್ಕೊತಾರಂದ್ರಲ್ಲ, ಎಂದ ಹಾಕೋತಾರ? ಬರೋ ಶುಕ್ರವಾರ ಹೊಲ ಖರೀದಿ ಹಾಕೋತಾರಂತೆ. ಅವತ್ತು ಹ್ಞೂ ಅಂತ ಅಂದೆ ನಾನು. ಇದಕ್ಕೆ ಏನಾಯ್ತು? ಏನಿಲ್ಲ ರೀ, ಹೊಲ ಮತ್ತೆ ಈ ಬರೋ ಶುಕ್ರವಾರನ ಖರೀದಿ ಹಾಕೋತಾರಂದ್ರೆ ನಾ ಹೇಳೋದಾದ್ರೆ ನಾಳೆ ಚಲೋ ಹೊತ್ತಂಗೆ ಅಡುಗೆ ಮಾಡ್ತೇನೆ. ಏನು ಅಡುಗೆ ಕಟ್ಕೊಂಡು ಹೋಗಿ ಹೊಲ್ದಾಗ ಊಟ ಮಾಡೋಣ ಅಂತ ಏನಂತೀರಿ? ಮನ್ಯಾಗ ಮಗನೂ ಅದಾನ, ಅವನು ಏನೆಲ್ಲ ಹೊರ ಕೆಲ್ಸಕ್ಕೊಂಡಿಲ್ಲ. ಚಲೋ ಹೊತ್ತಂಗೆ ಅಡುಗೆ ಮಾಡ್ತೇನೆ, ಇಲ್ಲೇ ಹೊಲ್ದಾಗ ಕುತ್ಕೊಂಡು ಅಷ್ಟು ಊಟ ಮಾಡೋಣ ರೀ. ಯಾಕಂದ್ರೆ ಆಮೇಲೆ ನಮ್ಮ ಹೊಲ ನಾವು ಮಾರ್ತೀವಿ, ಅವಾಗ ನಮ್ದಾಗಿ ಉಳ್ಕೊಳಂಗಿಲ್ಲ. ಕಡಿಗೊಮ್ಮೆ ನಮ್ಮ ಹೊಲ್ದಾಗ ಒಂದು ಹೊಟ್ಟೆ ತುಂಬ ಊಟರ ಆಗಲಿ ಅಂತ ಒಂದು 4 ಫೋಟೋ ಗಿಟ್ಟ ತಕ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ನಮ್ಮ ಹೊಲ ಇದೆ ಅಂತೇಳಿ ನೆನಪಿಗಾರ ಇರ್ತೈತಿ. ಹೌದು ನೋಡ್ಲೆ, ನೀ ಹೇಳೋದು ಬರಬ್ಬರಿನೇ. ಚಲೋ ಐಡಿರಿ ಏನೋ ಹುಡುಕಿ. ಅಡ್ಡಿ ಇಲ್ಲ, ನಮ್ಮ ಹೊಲನ ಅಂತೇಳಿ ಒಂದು ನೆನಪಿಗೆ ಉಳಿತೈತೆ. ಹೌದಲ್ಲ? ಹಂಗೆ ಮಾಡಂತೂ ಹಂಗಾರೆ. ನಾಳೆ ಅದು ಏನು ಅಡುಗೆ ಮಾಡ್ತೀವಿ ಮಾಡಿ ಹೋಗಿ ಹೊಲ್ದಾಗ ಕುತ್ಕೊಂಡು ಮಸ್ತೆ ಊಟ ಮಾಡೋಣ ಅಂತ. ಗಿಡದ ಬುಡ್ದಾಗ ಹುಂಚಿ ಗಿಡದ ಬುಡ್ದಾಗ ಕುತ್ಕೊಂಡು ನಮ್ಮ ಹೊಲ್ದಾಗ ಅಪ್ಪ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ. ಭಾಳ ದಿನ ಆಯ್ತು ನಾನು ಹೊಲಕ್ಕೆ ಹೋಗೇ ಇಲ್ಲ, ಸೀಗುಣಿಗೂ ಹೋದ ವರ್ಷ ಹೋಗಲೇ ಇಲ್ಲ. ಅದಕ್ಕೆ ಈ ವರ್ಷರ ಅದು ನಮ್ಮ ಹೊಲ ಮಾರೋಕ್ಕಿಂತ ಮುಂಚೆ ಹೋಗಿ ಒಂದು ಊಟನಾರ ಮಾಡ್ಕೊಂಬರೋಣ ಅಲ್ಲಿ. ಹೌದಿಲ್ಲ? ಹ್ಞೂ ರೀ, ಹಂಗೆ ಶಾಂತಕ್ಕನ ಪರಕ್ಕನ ಇಬ್ಬರನ್ನ ಕರಿತೀನಿ. ಏನು ಮತ್ತು ಅವ್ರಿಬ್ಬರನ್ನ ಕರಲಿಲ್ಲ ಅಂದ್ರೆ ಹೆಂಗೆ ಆಕೈತೆ ರೀ? ಅದಕ್ಕೆ ಅವ್ರಿಬ್ಬರನ್ನ ಕರಿತೀನಿ, ನಾವು ಮನೆಯನ್ನಾರು ಇಷ್ಟು ಮಂದಿ ಹೋಗೋಣಂತ. ಹೋಗಿ ಊಟ ಮಾಡ್ಕೊಂಬರೋಣ್ರಿ. ಏನು? ಆಯ್ತು ಹೋಗೋಣಂತ. ಅದಕ್ಕೆ ಏನಾಗಬೇಕೈತಿ? ನಾಳೆ ಹಂಗಾರೆ ಕರಿ ಅವ್ರನ್ನೂ ಮಸ್ತ್ ಅಡುಗೆ ಮಾಡಿ ಹೋಗಿ ಊಟ ಮಾಡ್ಕೊಂಡು ಆರಾಮ್ ಕುಂತು 4 ಫೋಟೋ ತೆಗಿಲ್ಲ, ಫೋಟೋ ಗಿಟ್ಟ ತೆಗೆದು ಮತ್ತು ತೆಗೆದಿಟ್ಕೊ ಅವ್ನು ಹೋಗಿ ಬರೋಣಂತ. ಸರಿ, ನಾ ಅಡುಗೆ ಮಾಡತ್ತೇನೆ ತೋಪ. ಏನ್ರಿ ಹಂಗಾರೆ ಒಂಚೂರು ಸಂತಿ ಬರ್ದು ಕೊಡ್ತೀನಿ ಚೀಟಿ. ಒಂದು 2 ಸಂತಿ ತೊಗೊಂಬರ್ರಿ, ನಾಳೆಗೆ ಒಟ್ಟು ಒಂಚೂರು ಏನಾರು ಸಿಹಿ ಮಾಡೋಣಂತ. ಅದಕ್ಕೆ ಶಾವಿಗೆ ಖಾಲಿ ಈಗ ಮನ್ಯಾಗ ಒಂದು ಶಾವಿಗೆ ಪ್ಯಾಕೆಟ್ ತಂದು ಕೊಟ್ರಿ ಅಂದ್ರೆ ಹಂಗೆ ಒಂದು 60 ಕಿಲೋ ಸಕ್ರೆ ಬೇಕು. ಸಕ್ರೆ ತೊಗೊಂಬರ್ರಿ, ಶಾವಿಗೆ ಪ್ಯಾಕೆಟ್ ಅದು ಹಾಕಿ ಚಲೋತ್ತಂಗೆ ಮಾಡಿದ್ರಾತಂತ. ಏನು ಅಜ್ಜಿ ನೋಡತ್ತಾಗ? ಆಯ್ತು ತಗೋ, ತಂದು ಕೊಡ್ತೇನೆ. ಮಾಡಿ ಅದೇನು ಸ್ವೀಟ್ ಮಾಡ್ತೀಯ ಮಾಡಿ ಒಲೆತ್ತಾಗ.